ಆದರೆ ಈ ಸಂದರ್ಭದಲ್ಲಿ ನಾವು ಸಂಯಮವನ್ನು ಕಳೆದುಕೊಳ್ಳದೆ ನಮ್ಮ ಬಡಾವಣೆಗಳಲ್ಲಿ, ನಾವು ವಾಸವಿರುವಂಥ ಸ್ಥಳಗಳಲ್ಲಿ ಯಾವ ಮಾರ್ಗದ ಮೂಲಕ ಶಾಂತಿಯನ್ನು ಕಾಪಾಡ್ಕೋಬೇಕು, ಸ್ಥಾಪಿಸಬೇಕು ಅನ್ನೋದರ ಬಗ್ಗೆ ಗಮನ ಕೊಡಬೇಕಾಗಿದೆ. ಅದರ ಜೊತೆಗೆ ಇಂತಹ ಘಟನೆಗಳ ಬಗ್ಗೆ ಎಚ್ಚರದಿಂದ ಇರುವಂತಹ ಮಾನಸಿಕತೆಯನ್ನು ನಮ್ಮ ಸುತ್ತಮುತ್ತಲಿನ ಸ್ನೇಹಿತರಿಗೆ, ಬಂಧುಗಳಿಗೆ ಅರಿವು ತರಿಸಬೇಕಾದಂತಹ ಕೆಲಸವನ್ನು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಪ್ರವೃತ್ತರಾಗೋಣ. ನಡೆದಂಥ ಘಟನೆಯನ್ನು ರಾಜತಾಂತ್ರಿಕ ಮಾರ್ಗದಲ್ಲಿ ಹೇಗೆ ನಿಭಾಯಿಸಬೇಕು ಅನ್ನೋದರ ಬಗ್ಗೆ ನಮ್ಮ ದೇಶದ ಸರ್ಕಾರ ಈಗಾಗಲೇ ಕಾರ್ಯಪ್ರವೃತ್ತವಾಗಿದೆ. ಅದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕಾಗಿರುವಂಥದ್ದು, ಈ ರೀತಿಯ ಮಾನಸಿಕತೆಗಳು ನಮ್ಮ ಸುತ್ತಮುತ್ತಲಿನ ಜನರಲ್ಲಿ ಇರದ ಹಾಗೆ ನೋಡ್ಕೋಬೇಕು. ನಮ್ಮ ಸಮಾಜ ಶಾಂತಿಯನ್ನು ಸಾವಿರ ವರ್ಷಗಳಿಂದ ಹೇಳ್ಕೊಂಡು ಬಂದಿರುವಂಥ ಸಮಾಜ. ಈ ಶಾಂತಿಯ ಮಂತ್ರವನ್ನು ಇಡೀ ಜಗತ್ತಿಗೆ ಮತ್ತು ಯಾರು ತಮ್ಮನ್ನು ತಾವು ಭಯೋತ್ಪಾದಕರು ಅಂತ ಭಾವಿಸ್ಕೊಂಡಿದ್ದಾರೋ ಅವರ ಹೃದಯಗಳಲ್ಲೂ ಕೂಡ ಈ ಶಾಂತಿಯ ಭಾವನೆಯನ್ನು ಉಂಟು ಮಾಡೋ ಕೆಲಸವನ್ನು, ಮಾರ್ಗವನ್ನು ನಾವು ಅನುಸರಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಈ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ ಎಲ್ಲ ನಮ್ಮ ಬಂಧು ಮಿತ್ರರಿಗೆ ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೋರ್ತಾ ನಾನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ. ಏನು ಎಲ್ಲರ ಆತ್ಮಕ್ಕೆ ಶಾಂತಿಯನ್ನು ಕೋರಿದಂಥ ನಮ್ಮ ಮುಖಂಡರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಅವರ ಆತ್ಮಕ್ಕೆ ಶಾಂತಿ ಸಿಕ್ಕರೆ ಸಾಲದು, ಅದಕ್ಕೆ ಪ್ರತಿಕಾರ ಕೂಡ ನಮ್ಮ ಸರ್ಕಾರ ತಗೊಬೇಕು ಅನ್ನೋ ಆಶಾಭಾವನೆಯಿಂದ ನಾವೆಲ್ಲರೂ ಇದ್ದೀವಿ. ಮತ್ತೊಮ್ಮೆ ಹಿಂದೂಗಳ ಮೇಲೆ ಯಾರಾದರೂ ಏನಾದ್ರು ಮಾಡ್ತಾರೆ ಅಂದರೆ ಅವರಿಗೆ ಒಂದು ಭಯ ಹುಟ್ಟಿಸುವಂಥ ಶಕ್ತಿ ಈ ಮುಂದೆ ನಡೆಯುವಂಥ ಕಾರ್ಯದಿಂದ ಆಗಬೇಕು ಅನ್ನೋ ಆಶಾಭಾವನೆ ಕೂಡ ನಮಗಿದೆ. ಮೋಹನ್ ರಾಜ್ ಅವರು ಒಂದೆರಡು ಮಾತಾಡ್ತಾರೆ. ಬೋಲೋ ಭಾರತ್ ಮಾತಾ ಕಿ. ಏನು ನಿನ್ನೆ ಇಲ್ಲ ಮೊನ್ನೆ ಈ ದೇಶದ ಸ್ವರ್ಗ ಅಂತ ಕರೆತಕ್ಕಂಥ ಕಾಶ್ಮೀರದಲ್ಲಿ ನಡೆದಂಥ ದುರ್ಘಟನೆ ಅತ್ಯಂತ ವಿಷಾದನೀಯ. ಯಾವ ಪಾಕಿಸ್ತಾನ ಈ ದೇಶದಲ್ಲಿ ಶಾಂತಿಯನ್ನು ಕಡಲಬೇಕು ಅಂತಕ್ಕಂಥ ಒಂದು ಮನೋಭಾವದಿಂದ ಈ ದೇಶದಲ್ಲಿ ಏನು ಪ್ರವಾಸಕ್ಕೆ ಹೋಗಿದ್ದಂತಹ ಅನೇಕ ಜನರ ಮೇಲೆ ದಾಳಿ ಮಾಡಿದ್ರು. ಅವರು ದಾಳಿ ಮಾಡಬೇಕಾದ್ರೆ ನಾವೆಲ್ಲರಿಗೂ ಒಂದು ಜ್ಞಾಪಕವಾಗಿರಲಿ, ನೀನು ಯಾರು ಕರ್ನಾಟಕದವನ, ನೀನು ತಮಿಳುನಾಡವನ, ನೀನು ಅಥವಾ ಆಂಧ್ರ ಪ್ರದೇಶನ, ಉತ್ತರ ಪ್ರದೇಶನ ಅನ್ನೋಂಥ ಯಾವುದೇ ಭಾಷೆ ಯಾರನ್ನೂ ಕೇಳಲಿಲ್ಲ. ಮೇಲಾಗಿ ನೀನು ಬ್ರಾಹ್ಮಣನ, ನೀನು ಲಿಂಗಾಯತರ, ನೀನು ಒಕ್ಕಲಿಗರ, ನೀನು ದಲಿತರ ಯಾವ ಪ್ರಶ್ನೆನೂ ಕೇಳಿಲ್ಲ. ಕೇವಲ ಕೇಳಿದ್ದು ನೀನೊಬ್ಬ ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರನ್ನೂ ಕೊಲ್ತಾ ಬಂದರು, ಹಿಂದೂ ಅಂತಕ್ಕಂಥ. ನಾವು ಕೇವಲ ಭಾಷಾವಾರಗಳ ಮೇಲೆ, ಜಾತಿವಾರಗಳ ಮೇಲೆ ಹೋರಾಟವನ್ನು ಮಾಡ್ತಾ ಇರತಕ್ಕಂಥ ನಾವು ಇನ್ನು ಮುಂದೆ ಆದ್ರೂ ಅಖಂಡ ಹಿಂದೂ ಧರ್ಮದ ಪರವಾಗಿ ನಿಂತು ಎಲ್ಲರೂ ಹೋರಾಡದೆ ಹೋದರೆ ಇಂಥ ದುಷ್ಟಶಕ್ತಿಗಳು ಅಲ್ಲಲ್ಲಿ ನಡೀತಾನೆ ಇರ್ತವೆ. ಇಂಥ ಪಾಪಿಗಳು ನಮ್ಮ ಮೇಲೆ ದಾಳಿ ಮಾಡ್ತಾನೆ ಇರ್ತಾರೆ. ಆದ್ದರಿಂದ ನಾವೆಲ್ಲರೂ ಹಿಂದೂಗಳು, ಪ್ರಥಮವಾಗಿ ನಾವೆಲ್ಲ ಒಂದು ಅನ್ನೋ ಮನೋಭಾವದಲ್ಲಿ ಹೋರಾಟಗಳನ್ನು ಮಾಡ್ತಾ ಹೋಗಬೇಕು. ಮಾಡ್ತಾ ಹೋದಾಗ ಮಾತ್ರ ನೆರೆಯ ಪಾಕಿಸ್ತಾನ ಮತ್ತು ಭಯೋತ್ಪಾದಕರಿಗೆ ಒಂದು ಪಾಠವಾಗಿ ಪಾಠ ಕಲಿಸಬೇಕು ಅಂತಕ್ಕಂಥ ಎರಡು ಮಾತು ನೀಡಿ, ಏನು ನಮ್ಮ ಆತ್ಮೀಯ ಎಲ್ಲ ಸಹೋದರ ಬಾಂಧವ್ಯಗಳು ಯಾರು ಮೃತಪಟ್ಟಿದ್ದಾರೆ ಅವರೆಲ್ಲರಿಗೂ ಆ ಭಗವಂತ ಮತ್ತು ಅವ್ರ ಕುಟುಂಬಗಳಿಗೆ ಆ ಶಕ್ತಿಯನ್ನು ಬರ್ತಂತ ಶಕ್ತಿ ಕೊಡ್ಲಿ ಅಂತೇಳಿ ನನ್ನ ಎರಡು ಮಾತು ಮುಗ್ತೇನೆ. ಬೋಲೋ ಭಾರತ್ ಮಾತಾ ಕಿ. ನಾವು ನಮ್ಮನೆ ಹತ್ರ ಯಾರು ಭಯೋತ್ಪಾದಕರಿಲ್ಲ, ಆರಾಮಾಗಿ ಓಡಾಡ್ತಾ ಇದ್ದೀರಿ. ಆದರೆ
ಪಂಜಾಬ್ ಬಿಟ್ಟು ನಾವು ಜಮ್ಮು ಕಾಶ್ಮೀರಿಗೆ ಎಂಟ್ರಿ ಆದಾಗ ನಮ್ಗೆ ಅನುಭವ ಏನಾಗುತ್ತೆ ಅಂದರೆ ನಮ್ಮ ಇರ್ತಕ್ಕಂಥ ರೋಮ ಅಂದರೆ ಕೂದಲು ಆದಷ್ಟಕ್ಕೆ ಅದೇ ನಿಂತ್ಕೊಳ್ಳುತ್ತೆ. ಆ ಸೆಕ್ಯೂರಿಟಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ನೋಡಿದಾಗ ಯಾರು ನಾವು ಅಮರನಾಥ ಯಾತ್ರೆ ಅಂತ ಹೋಗಿದ್ದೀರೋ ಅವ್ರಿಗೆ ಅನುಭವ ಆಗಿದೆ ಇದೆಲ್ಲ. ಇಷ್ಟೆಲ್ಲ ಸೆಕ್ಯೂರಿಟಿ ಇದ್ಕೊಂಡು ಕೂಡ ಅಲ್ಲೂ ಅವಾಗವಾಗ ಅಂಗಡಿಗಳಿಗೆ ಬೆಂಕಿ ಹಾಕೋದು, ಗಲಾಟೆ ಮಾಡೋದು ಇವೆಲ್ಲ ಮಾಡ್ತಾ ಇರ್ತಾರೆ. ನಾವು ಅಲ್ಲೊಂದು ಇದರಿಂದ ನಾವು ಬಾಲ್ತಾಲಲ್ಲಿ ಪ್ಲೇಸ್ಗೆ ಹೋಗ್ಬೇಕಾದ್ರೆ ಪೊಲೀಸ್ನವರು ಮಿಲಿಟ್ರಿಯವರು ಎರಡೂ ಒಂದು ಕಡೆ ನಿಲ್ಲಿಸ್ತಾರೆ ನಮ್ಮನ್ನೆಲ್ಲ ಬಸ್ಗಳನ್ನೆಲ್ಲ, ಬಸ್ಸು ಕಾರೆಲ್ಲ ನಿಲ್ಲಿಸಿ ಹಿಂದೆ ಒಂದು ಜೀಪು ಮುಂದೆ ಒಂದು ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಅಂದರೆ ನಮ್ಮ ದೇಶದಲ್ಲೇ ನಮಗೆ ರಕ್ಷಣೆ ಇಲ್ಲ. ಅಲ್ಲಿ ನಮ್ಮ ಶಿವನ್ ನೋಡೋಕ್ಕೆ ನಾವು ಅಷ್ಟು ಸೆಕ್ಯೂರಿಟಿಲಿ ಹೋಗ್ತೀರಿ ಅಂದರೆ ಇನ್ನೆಷ್ಟು ಮಾತ್ರ ನಾವು ಯೋಚನೆ ಮಾಡಿ. ಈಗ ಅಲ್ಲಿ ಕಣಿವೆಯಲ್ಲಿ ಏನಾಗ್ತಾ ಇದೆ, ಮುಂದಿನ ದಿನಗಳಲ್ಲಿ ನಮ್ಮ ಬೆಂಗಳೂರಲ್ಲಿ ನಮ್ಮ ಕೊಡಗೇರಿಯಲ್ಲಿ ಆಗೋದ್ರಲ್ಲಿ ಏನು ಸಂಶಯ ಏನಿಲ್ಲ. ಅದಕ್ಕೆ ಯಾರು ಬಾಡಿಗೆ ಮನೆ ಅಂಗಡಿ ಕಟ್ಟಿದ್ದೀರಾ, ನೀವು ಬಾಡಿಗೆ ಮನೆ ಅಂಗಡಿ ಕೊಡಬೇಕಾದ್ರೆ ಯೋಚನೆ ಮಾಡಬೇಕು, ಅವ್ರು ನಮ್ಮವರ ಬೇರೆಯವರ ಅಂತ. ಬೇರೆಯವ್ರಿಗಿಂತ 500 ರೂಪಾಯಿ ಬಾಡಿಗೆ ಜಾಸ್ತಿ ಕೊಡ್ತಾರೆ ಅಂತ ನಾವು ಆಸೆ ಬಿದ್ದು ಕೊಡ್ತೀವಿ. ಇವತ್ತು 500 ಕೊಡ್ತಾರೆ, ವರ್ಷಕ್ಕೆ ಎಷ್ಟು ಕೊಡ್ತಾರೆ ನಿಮಗೆ? 6000. ಅವ್ರಿಗೇನಾಗಿದೆ ಎಲ್ಲರಿಗೂ ಶ್ರದ್ಧಾಂಜಲಿ ಸಲ್ಲಿಸಿದ್ದೀರಿ. ದೇವರು ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಮಿಸ್ತೀನಿ. ಜೈ ಕರ್ನಾಟಕ. ಅದೀಗಿಲ್ಲ. ಆರ್ಟಿಕಲ್ 370 ಕೂಡ ತೆಗೆದಿದ್ದೀವಿ. ನಾವು ಕೂಡ ಹೋಗಲು ಜಾಗವನ್ನು ಪರ್ಚೇಸ್ ಮಾಡ್ಬೋದು. ಅದೇ ಅವರಿಗೆ ಆಗ್ತಾ ಇರೋ ಉರಿ. ಪಾಕಿಸ್ತಾನದ ಬೆಂಬಲಿತ ಭಯೋತ್ಪಾದಕರಿಗೆ ಆಗ್ತಾ ಇರೋದು ಕಾಶ್ಮೀರ ಭಾರತದ ಎಲ್ಲ ರಾಜ್ಯಗಳಿಗೆ ನಮ್ಮ ಕಾಶ್ಮೀರವೂ ಆಗೋಯ್ತು. ಯಾರು ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಜಾಗ ಪರ್ಚೇಸ್ ಮಾಡ್ಬೋದು, ಮನೆ ಕಟ್ಬೋದು, ವಾಸ ಮಾಡ್ಬೋದು, ರಿಯಲ್ ಎಸ್ಟೇಟ್ ಮಾಡ್ಬೋದು, ವ್ಯಾಪಾರ ಮಾಡ್ಬೋದು. ಇದನ್ನು ತಡಿಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಅಲ್ಲಿನ ಲೋಕಲ್ ಏಡ್ಸು ಸೇರಿ ನಮ್ಮ ಅಮಾಯಕ ಹಿಂದೂಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅವ್ರನ್ನ 27 ಜನ ಮರಣವನ್ನು ಮಾಡಿದ್ದಾರೆ. ನಮ್ಮ ಸರ್ಕಾರ ಭಾಳ ಬಲಿಷ್ಠವಾಗಿದೆ. ಅದಕ್ಕೆ ಆನ್ಸರ್ ಕೊಡುವಂಥ ಕೆಲಸ ಕೇಂದ್ರ ಸರ್ಕಾರ ಆಗುತ್ತೆ. ಆದರೆ ನಾರಾಯಣ ಸ್ವಾಮಿಯವರು ಹೇಳಿದಾಗೆ ನಮ್ಮದೇನು ಪಾತ್ರ ಅಂತ. ನಮ್ಮ ಕೈಯಲ್ಲಂತೂ AK-47 ಇಲ್ಲ. ನಮ್ಗೆ ಯಾರು ಗಡಿಗೆ ಹೋಗಿ ಕಾಯಿ ಅಂತ ಹೇಳಲ್ಲ. ನನ್ನ ಊರು, ನನ್ನ ರೋಡು, ನನ್ನ ಮನೇನ ನಾವು ಕಾಯಕ್ಕಾಗಿಲ್ಲ ಅಂದಮೇಲೆ ನಾವು ದೇಶದ ಬಗ್ಗೆ ಮಾತಾಡೋಕ್ಕೆ ನಮಗೇನು ಅರ್ಹತೆನೇ ಇಲ್ಲ. ನಾರಾಯಣ ಸ್ವಾಮಿಯವರು ಹೇಳಿದ್ರು, ನನ್ನ ಧರ್ಮ ನನಗೆ ಬೇಕಾದವರು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಕೊಡ್ತಾರೆ ಅಂತೇಳಿ ಆಸೆಗೆ ನಾವೇನಾದ್ರು ಕೊಟ್ಟರೆ ಒಂದಿರೋರು 12 ಆಗ್ತಾರೆ, 12 ಇರೋರು 16 ಆಗಿ ಕೊನೆಗೆ ಯಾವುದೋ ಬೋರ್ಡ್ ಹೇಳ್ಬಿಡ್ತಾರೆ, ಇದು ನಾನು ನಮಾಜ್ ಮಾಡ್ತಿದ್ದೆ, ನಮಗೆ ಬಿಟ್ಕೊಟ್ಬಿಡಿ ಅಂತ. ಈ ಪರಿಸ್ಥಿತಿ ಇಲ್ಲ. ಇವತ್ತು ಕಾನೂನು ಬಂದಿದೆ. ಆದರೆ ಆ ಒಂದು ಪರಿಸ್ಥಿತಿ ಆಗಬಾರ್ದು ಅಂದರೆ ನಾವು ನಮ್ಮತನನ ಉಳಿಸ್ಕೊಬೇಕಲ್ಲ. ಅವರು ನಮ್ಮದು ಯಾವುದೇ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾರೆ ಅಂತ ಹೇಳಿ ನೋಡೋಣ ಯಾರಾದ್ರು. ಆದರೆ ನಾವು ನಿಲ್ಲಿಸ್ಬೇಕದು. ಎಲ್ಲಿರೋ ಎಲ್ಲ ನಾನು ಕ್ಲಿಯರ್ ನಮ್ಮ ದೊಡ್ಡ ನಾಯಕರುಗಳು ಹೇಳಿದ್ದಾರೆ, ಮುಸಲ್ಮಾನರೆಲ್ಲ ಭಯೋತ್ಪಾದಕರಲ್ಲ, ಆದರೆ ಭಯೋತ್ಪಾದಕರು ಎಲ್ಲರೂ ಮುಸಲ್ಮಾನರೇ ಅಂತ. ಆ ನಿಟ್ಟಿನಲ್ಲಿ ಎಲ್ಲರನ್ನೂ ಒಂದೇ ತಕಡಿಯಲ್ಲಿ ನೋಡೋದು ಬೇಡ. ಆದರೂ ನಮ್ಮ ಜವಾಬ್ದಾರಿ, ನನ್ನ ಊರು ಅಥವಾ ನನ್ನ ಕೇರಿ, ನನ್ನ ರಸ್ತೆಯಲ್ಲಿ ನನ್ನ ಜವಾಬ್ದಾರಿಯನ್ನು ನಾನು ಮರಿಬಾರ್ದು ಅನ್ನೋ ಒಂದು ಪಾಠವನ್ನು ಆ ಭಯೋತ್ಪಾದಕರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಆ ಪಾಠವನ್ನು ಎಲ್ಲರೂ ಮಂದಟ್ಟು ಮಾಡ್ಕೊಳ್ಳೋಣ. ಭಾರತ ಮಾತೆಯ ಮಕ್ಕಳ ಮೇಲೆ ಕೈ ಇಟ್ಟರೆ ಏನಾಗುತ್ತೆ ಅನ್ನೋದು ಆ ಪಾಪಿ ಪಾಕಿಸ್ತಾನಕ್ಕೆ ಗೊತ್ತಾಗಬೇಕು, ಅಥವಾ ಭಯೋತ್ಪಾದಕರಿಗೆ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಎಲ್ಲ ಏನು ಡಿಸಿಷನ್ ತಗೊಂಡ್ರು ಅದಕ್ಕೆ ನಾವೆಲ್ಲರೂ ಪರವಾಗಿರ್ತೀವಿ. ಇಡೀ ಭಾರತ ದೇಶ ಅವ್ರ ಪರವಾಗಿರುತ್ತೆ, ಕೇಂದ್ರ ಸರ್ಕಾರದ ಪರವಾಗಿ ಅಂತ ಹೇಳ್ತಾ ಈ ಒಂದು ಶ್ರದ್ಧಾಂಜಲಿ ಸಭೆಗೆ ಬಂದಂಥ ಎಲ್ಲ ದೇಶ ಪ್ರೇಮಿಗಳಿಗೆ, ಧರ್ಮ ಪ್ರೇಮಿಗಳಿಗೆ, ಭಾರತದ ಪ್ರಜೆಗಳಿಗೆ ವಂದಿಸಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಭಾರತ್ ಮಾತಾ ಕಿ ಿ
ಮಂಗಳೇ